ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು ಮತ್ತು PE ಟೀಚರ್ ಆಗಿರ್ಬೋದು, ಈ ಒಂದು ನೇಮಕಾತಿ ಪರೀಕ್ಷೆಗೆ ನೆಗೆಟಿವ್ ಅಂಕವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರಂತೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಬಂದಿಲ್ಲ. ಸುಮಾರು ಈ ವಾರದಲ್ಲಿ ಬರ್ಬೋದೇನೋ. ಓಕೆ, ಆದರೂ ಸಹಿತ ಪೇಪರಲ್ಲಿ ಬಂದಿದೆ. ಅದು ನಿಜಾನ ಸುಳ್ಳ ಮತ್ತು ನೋಟಿಫಿಕೇಷನ್ದಲ್ಲಿ ಏನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಹೇಳ್ತಾ ಬರೆದಂಥ ವೀಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ನೋಟಿಫಿಕೇಷನನ್ನು ನೋಡ್ತಾ ಬರ್ತಾಯಿತ್ತು ಅಂದರೆ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡುವ. ನೋಟಿಫಿಕೇಷನ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ತಾವು ನೋಡ್ಬೋದು, ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿರುತ್ತದೆ. ಅಂದರೆ ಒಂದು ಪ್ರಶ್ನೆ ಇತ್ತು ಅಂತಂದರೆ ABCD ಅಂತ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. OMRನಲ್ಲಿ 4 ವೃತ್ತಗಳನ್ನು ನೀಡಲಾಗಿದೆ. ಮುಂದುವರೆದು ಅಭ್ಯರ್ಥಿಗಳು 4 ಆಯ್ಕೆಗಳಲ್ಲಿ ಯಾವುದೇ ಉತ್ತರ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡದೇ ಇದ್ದಲ್ಲಿ ಅಂಥ ಸಂದರ್ಭದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಹಾಕಬೇಕು, ಶೇಡ್ ಮಾಡಬೇಕು ಅಂತ ಕೊಡ್ತಾರೆ. ಅಂದರೆ ಇಲ್ಲಿ ಒಟ್ಟು ಹೆಂಗಿದೆ ಅಂತಂದರೆ OMR ಶೀಟು ಕ್ವಶನ್ ಆದ ತಕ್ಷಣ ಕೆಳಗಡೆ ABCDE ಓಕೆ ಈ ಅಂತ ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 5ನೇ ಆಪ್ಷನ್. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಪ್ರಶ್ನೆಗೆ ಉತ್ತರ ಬರದೇ ಇದ್ದರೆ ಅಕಸ್ಮಾತ್ ಅಟೆಂಪ್ಟ್ ಮಾಡೋದಿಲ್ಲ ಅಂತಂದರೆ 5ನೇದನ್ನು ಅಟೆಂಪ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು 5ನೇ ವೃತ್ತವನ್ನು ಶೇಡ್ ಮಾಡದೇ ಇದ್ದಲ್ಲಿ ನಿಮ್ಮ ಒಂದು ಅಂಕವನ್ನು ಕಡಿತಗೊಳಿಸಲಾಗುವುದು ಅಂತ ಕೊಟ್ಟಿದ್ದರು. ಇಲ್ಲಿ ನೋಡ್ಬೋದು, ಇದು ಎಷ್ಟು ಅಂಕ ಅಂತಂದರೆ ಒಟ್ಟು 25 0.25. ಅಂದರೆ ಒಂದು ವೇಳೆ 5ನೇ ವೃತ್ತಗಳಲ್ಲಿ ಯಾವುದೇ ಶೇಡ್ ಮಾಡದೇ ಇದ್ದಲ್ಲಿ ಅಂಥ ಪ್ರಶ್ನೆಗಳಿಗೆ ಅನುಗುಣವಾಗಿ 25 ಮಾರ್ಕ್ಸನ್ನು ಕಡಿತಗೊಳಿಸಲಾಗುತ್ತೆ ಅಂತೇಳಿ ಅಷ್ಟೇ ಕೊಟ್ಟಿದ್ದರು. ಒಟ್ಟಾರೆಯಾಗಿ OMRನಲ್ಲಿ 5th ಆಪ್ಷನ್ ಹಾಕದೇ ಇದ್ದರೆ ಮಾತ್ರ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳಿದರು. ಆದರೆ ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ ಎಲ್ಲಿಯೂ ಸಹಿತ ನೋಟಿಫಿಕೇಷನ್ದಲ್ಲಿ ಇಲ್ಲ. ಓಕೆ, ಇದು ಸ್ವಲ್ಪ ಗಮನದಲ್ಲಿರಲಿ. ಓಕೆ, ತಪ್ಪು ಉತ್ತರ ಹಾಕಿದರೆ ನೋಟಿಫಿಕೇಷನ್ ಪ್ರಕಾರ ನೆಗೆಟಿವ್ ಇಲ್ಲ. ಆದರೆ ಈಗ ಬರುವಂಥ ಮಾಹಿತಿ ಪ್ರಕಾರ ನೀವು ತಪ್ಪು ಉತ್ತರ ಹಾಕಿದರೂ ಸಹಿತ ಏನಿದೆ ನೆಗೆಟಿವ್ ವ್ಯಾಲ್ಯುವೇಷನನ್ನು ಕೊಡ್ತಾರಂತೆ. ಇಲ್ಲಿ ಕೊಟ್ಟಿದ್ದಾರೆ 2021 ತಿದ್ದು ಪ್ರಕಾರ ಶಿಕ್ಷಕರ ನೇಮಕಾತಿ ಪರೀಕ್ಷೆ KEA ಮಾದರಿ ಅಳವಡಿಕೆ. KEAದವ್ರು ಏನು ಮಾಡ್ತಾರಂತಂದರೆ, ಮೊದಲು ನಿಮ್ಗೆ ಗೊತ್ತಿರಲಿ, ನಾನು ಇದ್ರ ಬಗ್ಗೆ ವಿಸ್ತಾರವಾದಂಥ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹಿತ ನೀವು ನೋಡ್ಬೋದು. KEAದಲ್ಲಿ ಏನಿದೆ, ಕಂಪಲ್ಸರಿಯಾಗಿ 35% ಮಾಡಬೇಕು ಪ್ರತಿ ಪತ್ರಿಕೆಗೆ ಮತ್ತು ಎಲ್ಲದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ವೆರಿ ಡಿಫಿಕಲ್ಟ್ ಇದು. ಯಾಕಂದರೆ ಸುಮ್ಮನೆ ಏನೋ ಟಿಕ್ ಮಾಡಲಿಕ್ಕೂ ಆಗೋಂಗಿಲ್ಲ. ನಾವು ಕರೆಕ್ಟಾಗಿ ನಮಗೆ ಮಿನಿಮಮ್ ಆ ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟರು ಅಂತಂದರೆ ಮಿನಿಮಮ್ ಒಂದು 40 ಪ್ರಶ್ನೆ ಆದರೂ ಬರಲೇಬೇಕು. 40 ಪ್ರಶ್ನೆ ಬರಬೇಕು ಅಂದರೆ ಅದು ಭಾಳ ಹಾರ್ಡಾಗಿ ಓದಿರಲೇಬೇಕು. ಓಕೆ, ಈ ರೀತಿಯಾಗಿ KEAದವರು ಮಾಡ್ತಾರೆ. ಇಲ್ಲೇನಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಪೇಪರಲ್ಲಿ ಕೊಟ್ಟಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆಗಳ ಋಣಾತ್ಮಕ ಅಂಕ ಅನ್ವಯವಾಗಲಿದೆ ಅಂತ ಕೊಟ್ಟಿದ್ದಾರೆ. ನೋಡಿಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ ಆಯಾ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 4ನೇ 1 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಈ ಹಿಂದಿನ ನೇಮಕಾತಿ ಅಧಿಸೂಚನೆಗಳಲ್ಲಿ ಋಣಾತ್ಮಕ ಅಂಕಗಳನ್ನು ಉಲ್ಲೇಖಿಸಿರಲಿಲ್ಲ. ಈಗೇನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕಗಳನ್ನು ಅವರು ಉಲ್ಲೇಖಿಸಿರಲಿಲ್ಲ. ಆದರೆ ಈಗೇನು ಮಾಡ್ತಿದ್ದಾರಂತೆ, ನೆಗೆಟಿವನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ ಕೊಟ್ಟಿದ್ದಾರೆ. ಇದು ಸ್ಪಷ್ಟತೆ ಆಗಬೇಕಾಗಿತ್ತು ಅಂದರೆ ಇನ್ನೂ ನೀವು ಒಂದು 10 ದಿನ ವೆಯ್ಟ್ ಮಾಡಬೇಕು. ಯಾಕಂದರೆ ಶಿಕ್ಷಣ ಇಲಾಖೆಯವರೇ ಸ್ಪಷ್ಟವಾದಂಥ ಒಂದು ಕರಡು ಏನು ನೋಟಿಫಿಕೇಷನ್ ರೂಲ್ಸ್ ಜಸ್ಟ್ ಒಂದು ಲೆಟ್ರನ್ನು ಬಿಡ್ತಾರೆ. ಯಾವ ರೀತಿಯಾಗಿ ಹಿಂದೆ ಬಿಟ್ಟಿದ್ದಾರೆ ಆ ರೀತಿಯಾಗಿ ಜಸ್ಟ್ ಒಂದು ಕರಡುವನ್ನು ಬಿಟ್ಕೊಂಡು ನೆಗೆಟಿವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀಗಾಗಿ ಇದು ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ ಶಿಕ್ಷಕರ ನೇಮಕಾತಿ ಏನಿದೆ, 15,000 ಶಿಕ್ಷಕರ ನೇಮಕಾತಿ ಅಲ್ಲೇ ಶೀಘ್ರದಲ್ಲೇ ಬರುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ನಾಗರಿಕ ಸೇವಾ 2021 ತಿದ್ದುಪಡಿಯನ್ನು 2021 ತಿದ್ದುಪಡಿಯನ್ನು ಇದಕ್ಕೂ ಅಪ್ಲೈ ಮಾಡುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಇದರಲ್ಲಿ ಸಹಿತ ಅದೇ ರೀತಿ ಕೊಟ್ಟಿದ್ದಾರೆ. ಆದರೆ ಎಲ್ಲಿಯೂ ನೇಮಕಾತಿ ಅಧಿಸೂಚನೆಯಲ್ಲಿ ಋಣಾತ್ಮಕ ಅಂಕಗಳನ್ನು ಉಲ್ಲೇಖಿಸಿಲ್ಲ. ಯಾಕಂತಂದರೆ ನೋಟಿಫಿಕೇಷನಲ್ಲಿ ಸಹಿತ ನೀವು ಸಹಿತ ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ, ಎಲ್ಲಿಯೂ ಸಹಿತ ನೆಗೆಟಿವ್ ಅನ್ನುವಂಥ ಶಬ್ದ ಇಲ್ಲ. ಆದರೆ ನೀವು ಉತ್ತರವನ್ನು ಬಿಟ್ಟರೆ ಮಾತ್ರ ನೆಗೆಟಿವ್ ಅಂತಿತ್ತು. ಈಗ ನೀವು ಪ್ರಶ್ನೆಯನ್ನು ತಪ್ಪು ಹಾಕಿದರೂ ನೆಗೆಟಿವ್ ಸಿಗುತ್ತೆ, ಪ್ರಶ್ನೆಯನ್ನು ತಪ್ಪು ಹಾಕಿದರೂ ನೆಗೆಟಿವ್, ಉತ್ತರವನ್ನು ಬಿಟ್ಟು ಬಂದರೂ ನೆಗೆಟಿವ್. ಓಕೆ, ಇಲ್ಲ ನೀವು 5th ಆಪ್ಷನನ್ನು ಅಟೆಂಡ್ ಮಾಡ್ತಾ ಬರದೇ ಇದ್ದರೆ ಯಾವ ರೀತಿಯಾಗಿ KEAದವ್ರು ಮಾಡ್ತಾರೆ ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಓಕೆ, ಇನ್ನೂ ಒಂದು ವಾರ ವೆಯ್ಟ್ ಮಾಡ್ಕೊಳ್ಳಿ. ಅದರ ಬಗ್ಗೆ ಸ್ಪಷ್ಟವಾಗಿ ಶಿಕ್ಷಣ ಇಲಾಖೆಯವರು ಏನು ನೋಟಿಫೈ ಮಾಡಬೇಕು. ಓಕೆ, ಥ್ಯಾಂಕ್ ಯು.